51, 52, 53, 54, 55, 56, 57, 58, 59, 60. ಕೈ ಕೆಳಗಡೆ ಗಿಳಿಸಿ ದೀರ್ಘವಾಗಿ ಉಸಿರು ತಗೊಳ್ಳಿ. ಬ್ರೀತ್ ಔಟ್ ಮಾಡಿ. ಗುಡ್. ಮತ್ತೆ ಕೈ ಹೀಗಿಟ್ಕೊಳ್ಳಿ, ಫ್ರಂಟ್ ಅಲ್ಲಿ ಇಟ್ಕೊಳ್ಳಿ, ಹೀಗಿಟ್ಕೊಳ್ಳಿ. ಈ ಮುಂದಿನ ಬೆರಳು ಇದೆಯಲ್ಲ, ಮುಂದಿನ ಬೆರಳು, ಈ ಫಸ್ಟ್ ಜಾಯಿಂಟ್ ಇದೆಯಲ್ಲ, ಅದು ಮಾತ್ರ ಫೀಲ್ ಆಗ್ಬೇಕು. ಬ್ರೀತ್ ಔಟೇ ಕೊಡಿ. 1, 2, 3, 4, 5, 6, 7, 8, 9, 10, 11, 12. ಕಣ್ಮುಚ್ಚಿ, ಕಣ್ಮುಚ್ಚಿ. ಬ್ರೀತ್ ಔಟ್ ಕಡೆ ಫೋಕಸ್ ಮಾಡಿ. 16, 17, 18, ನನ್ಗೆ ಹೀಗೆ 19, ಮುಂಭಾಗದಲ್ಲಿರೋರು 20, 21, 22, 23, 24, 25, 26, 27, 28, 29, 30. ರೈಟ್. ಕೈ ಕೆಳಗಡೆ ಗಿಳಿಸ್ಕೊಳ್ಳಿ, ದೀರ್ಘವಾಗಿ ಉಸಿರು ತಗೊಳ್ಳಿ. ಉಸಿರು ಬಿಡಿ. ಬೇಕಾದ್ರೆ ಕಣ್ಣು ಮುಚ್ಕೊಂಡು ನಿಮ್ ಅರ್ಧ ಬೆರಳವರೆಗೆ ಗಮನಿಸ್ಕೊಂಡು ನೋಡಿ, ನಿಮ್ಗೇನೋ ಒಂಥರ ಒಳಹರಿವಿನ ಫೀಲ್ ಆಗತ್ತೆ. ಮತ್ತೆ ಎರಡು ಕೈಯನ್ನ ಹೀಗಿಟ್ಟಿ ಮುಂಭಾಗದಲ್ಲಿ ಇಟ್ಕೊಳ್ಳಿ. ಇಲ್ಲಿಂದ ಫುಲ್ ಬರ್ಲಿ, ಈಗ ಫುಲ್ ಬರ್ಲಿ. 1, 2, 3, 4, 5, 6, 7, 8, 9, 10. ವಿಡಿಯೋ ಕ್ಲಿಯರ್ ಇದೆಯಾ ದಿನೇಶ್ ಜಿ? 11, 12, 13, 14, 15, 16, 17, 18, 19, 20, 21, 22, 23, 24, 25, 26, 27, 28, 29, 30. ರೈಟ್. ಕೈಯನ್ನ ಕೆಳಗಿಳಿಸ್ಕೊಳ್ಳಿ. ಮತ್ತೆ ಹಾಗೆ ಹಾಯಾಗಿ ಎರಡೂ ಹಸ್ತಗಳನ್ನ ಸುಧಾರಿಸ್ಕೊಳ್ಳಿ. ಟೇಕ್ ಅ ಡೀಪ್ ಬ್ರೆತ್. ಬಾಯಿಂದ ಉಸಿರನ್ನ ಬಿಡಿ. ಬ್ರೀತ್ ಇನ್ ಮಾಡಿ, ಬ್ರೀತ್ ಔಟ್ ಮಾಡಿ. ಗುಡ್. ಈಗ ಮತ್ತೆ ಕೈ ತಗೊಳ್ಳಿ, ಆದ್ರೆ ಸಂಪೂರ್ಣ ಮುಷ್ಟಿ ಹಿಡಿಬೇಕೀಗೆ. ನೋಡಿ, ಇದು ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್. ಫುಲ್ ಟೈಟ್ ಆಗಿ ಇಟ್ಕೋಬೇಕು ಹೀಗೆ. ಓಕೆ, ಟೈಟ್ ಆಗಿ ಇಟ್ಕೋಬೇಕು. ಇವೆಲ್ಲ ನಿಮ್ಗೆ ನೋಡೋದಕ್ಕೆ ತುಂಬಾ ಸಿಂಪಲ್ ಅನ್ಸುತ್ತೆ, ಅಗಾಧವಾದಂತ ಶಕ್ತಿ ಮತ್ತು ರಿಲ್ಯಾಕ್ಸೇಷನ್ ಅಂಡ್ ಎನರ್ಜಿಯನ್ನ ನಿಮ್ಗೆ ಕೊಡುವಂಥದ್ದು. ಓಕೆ, ರೆಡಿ. ಬ್ರೀತ್ ಇನ್. ರಶ್ಮಿಮಾ, ರಶ್ಮಿಮಾ, ಬ್ರೀತ್ ಔಟ್. ಓಕೆ, ಕಂಟಿನ್ಯೂ ಮಾಡಿ. 1, 2, 3. ಈ ಬೆರಳು ಒಳಗಡೆ ಬರ್ಬೇಕು, ಹೆಬ್ಬೆರಳಿಂದ ಲಾಕ್ ಮಾಡ್ಕೋಬೇಕು. ಓಕೆ, ಕೀಪ್ ಕಂಟಿನ್ಯೂ. 1, 2, ಹೆಡ್ ಅಪ್ ಮಾಡಿ. 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20, 21. ಸ್ಪೀಡ್ ಆಗಿ ಮಾಡಿ. 22, 23, 24, 25, 26, 27, 28, 29, 30. ರೈಟ್. ಕೈಯನ್ನ ಮಂಡಿ ಮೇಲೆ ಇಟ್ಕೊಳ್ಳಿ. ರೈಟ್. ಹಸ್ತ ಓಪನ್ ಅಲ್ಲೇ ಇರ್ಲಿ. ಓಕೆ, ದೀರ್ಘವಾಗಿ ಉಸಿರು ತಗೊಳ್ಳಿ. ಬ್ರೀತ್ ಔಟ್ ಫ್ರಮ್ ದ ಮೌತ್. ಮತ್ತೊಮ್ಮೆ ದೀರ್ಘವಾದ ಶ್ವಾಸ. ಬ್ರೀತ್ ಔಟ್ ಫ್ರಮ್ ದ ಮೌತ್. ಈಗ ನಿಮ್ಮ ಹಸ್ತದ ಕಡೆ ನಿಮ್ಮ ಗಮನವನ್ನ ಹರಿಸಿ, ಮತ್ತೆ ಬೆರಳಿನ ತುದಿಯಿಂದ ಹಿಡಿದು ಹಸ್ತದ ಮಧ್ಯದ ಭಾಗದವರೆಗೆ ನಿಮ್ಗೇನೋ ಒಂದು ಒಳ ಹರಿವು ಫೀಲ್ ಆಗ್ತಾ ಇದೆ, ಅದನ್ನ ಅನುಭವಿಸಿ. ಈಗ ಹಸ್ತ ತೋರಿಸಿ, ಹಸ್ತ ತೋರಿಸಿ. ಈಗ ನೋಡಿ, ಈ ಭಾಗ ಇದೆಯಲ್ಲ, ಇವನ್ನ ಉಜ್ಜುತ್ತಾ ಬರ್ಬೇಕು. ಬ್ರೀತ್ ಔಟ್. ಓಕೆ, ರಬ್ ಮಾಡಿ, ಚೆನ್ನಾಗಿ ರಬ್ ಮಾಡಿ. ಬಿಸಿ ಬರುತ್ತೆ ನಿಮ್ಗೆ, ತುಂಬಾ ಬಿಸಿ ಅನ್ಸುತ್ತೆ. ಆಗ್ಲಿ, ರಬ್ ಮಾಡ್ತಾ ಹೋಗಿ. 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19,
20. ಗುಡ್. ಈಗ ಇಡೀ ಹಸ್ತ, ಬ್ರೇಕ್ ಏನು ಬೇಡ, ಇಡೀ ಹಸ್ತ ನೋಡಿ, ಉಸಿರು ತಗೊಳ್ಳಿ ಫಸ್ಟ್, ಬ್ರೀತ್ ಔಟ್ ಮಾಡಿ, ಇಲ್ಲಿಂದಾನೆ ಚೆನ್ನಾಗಿ ರಬ್ ಮಾಡಿ, ಇದೊಂದು 30 ಕೌಂಟ್ ಚೆನ್ನಾಗಿ ರಬ್ ಮಾಡಿ. 1 2 3 4 5 6 7 8. ಹೀಗ್ ಮಾಡಬಾರ್ದು, ಗ್ಯಾಪ್ ಇರಬಾರ್ದು. ಓಕೆ, ಮತ್ತೆ ಅಥವಾ ಹೀಗೀಗ್ ಮಾಡಬಾರ್ದು, ಕಂಟಿನ್ಯೂಷನ್ ಹೀಗಿರ್ಬೇಕು. 11 12 13 14 15 16 17 18 19 20. ಹೀಗೆ ಇಟ್ಕೊಂಡು ಹೀಗೆ ಕೂತ್ಕೊಳ್ಳಿ. ನಿಮ್ಮ ಹಸ್ತವನ್ನ ಫೀಲ್ ಮಾಡಿ. ಓಕೆ, ಈಗ ಅಲ್ಲಿಂದನೇ ಸ್ವಲ್ಪ ನೋಡಿ, ಹೀಗೀಗೆ ನಿಧಾನವಾಗಿ ಹೀಗೆ ಮಾಡಿ, ಟಚ್ ಮಾಡಬೇಡಿ, ಕಣ್ಣನ್ನ ಮುಚ್ಚಿ, ದೂರ ತಗೊಳ್ಳಿ, ಹತ್ರ ತಗೊಂಡ್ ಬನ್ನಿ, ದೂರ ತಗೊಳ್ಳಿ, ಹತ್ರ ತಗೊಂಡ್ ಬನ್ನಿ. ಮಧ್ಯದಲ್ಲಿ ನಿಮ್ಗೊಂದು ಶಕ್ತಿ ಫೀಲ್ ಆಗತ್ತೆ, ಅಯಸ್ಕಾಂತ ಪವರ್ ನಿಮ್ಗೆ ಫೀಲ್ ಆಗತ್ತೆ. ಆಗ್ತಾ ಇದೆ ಅಂದ್ರೆ ಸ್ವಲ್ಪ ತಲೆನ ಹೀಗ್ ಮಾಡಿ ಹೇಳಿ, ಆಗ್ತಾ ಇದೆಯಾ? ವೆರಿ ಗುಡ್. ಅದೇ ಒಂದು ಸ್ಪಿರಿಚುವಲ್ ಎನರ್ಜಿ ಅಂತ ಫೀಲ್ ಮಾಡಿ. ಓಕೆ, ದೈವ ಸಂಭೂತ ಶಕ್ತಿಯನ್ನ ಹೊಂದಿರುವಂತಹ, ಅಯಸ್ಕಾಂತೀಯ ಶಕ್ತಿಯನ್ನ ಹೊಂದಿರುವಂತಹ ಮತ್ತು ನಮ್ಗೆ ಕಣ್ಣಿಗೆ ಕಾಣದ ಅನುಭವಕ್ಕೆ ಸಿಗುವಂತಹ ಒಂದು ಶಕ್ತಿ. ಹಸ್ತವನ್ನ ಕ್ಲೋಸ್ ಮಾಡಿ. ರೈಟ್, ಮತ್ತೆ ದೀರ್ಘವಾದ ಶ್ವಾಸ ತಗೊಳ್ಳಿ, ಬಾಯಿಂದ ಆಚೆ ಹಾಕಿ, ಎಡ ಹಸ್ತ ಹೀಗಿಟ್ಕೊಳ್ಳಿ, ಈ ಡೈರೆಕ್ಷನ್ ಇಟ್ಕೊಳ್ಳಿ. ಈಗ ಈ 4 ಬೆರಳಿದೆಯಲ್ಲ, 4 ಬೆರಳಿನ ತುದಿಯನ್ನ ಉಜ್ತಾ ಬನ್ನಿ ಹೀಗೆ. ಓಕೆ, 1 2 3. ಕಣ್ಮುಚ್ಚಿ, ಒಂದ್ಸಲ ನೋಡ್ಕೊಂಡ್ಮೇಲೆ ಕಣ್ಮುಚ್ಚಿ ಅಲ್ಲಿ ಫೋಕಸ್ ಮಾಡಿ. 8 9 10 11 12 13 14 15 16 17 18 19 20. ರೈಟ್, ಈಗ ಚೇಂಜ್ ಮಾಡ್ಕೊಳ್ಳಿ. ಯಾಕಪ್ಪ ಅಲ್ಲೊಬ್ರು ಇಂಟ್ರೆಸ್ಟ್ ಇಲ್ವಾ? ಹಿಂಗೆಲ್ಲ ಏನೇನೋ ಮಾಡ್ತಿದ್ದೀರಾ, ಯಾಕೆ ಒಬ್ರು ಗೋಡೆ ಹತ್ರ? ನೀವು ಹಂಗಾದ್ರೆ ನನ್ ಕ್ಯಾಮ್ರಾ ಹತ್ರಕ್ಕೆ ಬನ್ನಿ. ದಿನೇಶ್ ನೋಡಿ, ನನ್ನ ಬಲಭಾಗದಲ್ಲಿ ಒಬ್ರು ಸುಮ್ನೆ, ಇದು ಅಷ್ಟೇ, ಇದು ಮಾಡುವಾಗ ಸುಮ್ನೆ ಹೀಗ್ ಮಾಡ್ತಿದ್ರಿ, ಇದನ್ ಮಾಡಿ ಅಂದ್ರೆ ಹಿಂಗ್ ಮಾಡ್ತಾ ಇದೀರಿ. ಹೆಂಗೆಂಗೋ ಮಾಡ್ಬೇಡಿ, ಆಮೇಲೆ ನಿಮಗೇನೆ ರಾಂಗ್ ರಿಸಲ್ಟ್ ಕೊಡುತ್ತೆ. ಅದು ಮೈಂಡ್ ಮೇಲೂ ಎಫೆಕ್ಟ್ ಆಗತ್ತೆ, ಓಕೆ, ದೇಹದ ಶಕ್ತಿ ಮೇಲೂ ಎಫೆಕ್ಟ್ ಆಗತ್ತೆ. ಇಷ್ಟೊಂದ್ ಚೆನ್ನಾಗಿ ಎಲ್ರು ಮಾಡ್ತಿದಾರಲ್ವಾ, ಒಬ್ರಿಂದ ಇದಾಗಬಾರ್ದು. ಓಕೆ, ರೈಟ್. ಈಗ 4 ಬೆರಳು ಕೈ ಚೇಂಜ್ ಮಾಡಿ ಸ್ಟಾರ್ಟ್ ಮಾಡಿ. 1 2 3. ಹಿಂಗ್ ಇಟ್ಕೋಬಾರ್ದು, ಸ್ವಲ್ಪ ಡಯಾಗ್ನಲ್ ಆಗಿ ಹೀಗೆ. 6 7 8 9 10 11 12 13 14. ಫೀಲ್ ಆಗ್ತಿದ್ಯಾ ರಶ್ಮಿ? 15 16 17 18 19 20. ಈಗ ಎಡಭಾಗದ ಈ ಭಾಗ ಇದೆಯಲ್ಲ, ಕೈಯನ್ನು ಹೀಗಿಟ್ಕೋಬೇಕು ನೋಡಿ, ಎಡಗೈ ಹೀಗಿರ್ಬೇಕು, ಬಲ ಹಸ್ತ ಹೀಗಿರ್ಬೇಕು. ರಬ್ ಮಾಡಿ ಚೆನ್ನಾಗಿ. 1 2 3 4 5 6 7 8 9 10 11 12 13 14 15 16 17. ವಂಡರ್ಫುಲ್. 18. ಇವೆಲ್ಲ ಸಣ್ಣ ಸಣ್ಣ ವಿಡಿಯೋ ಮಾಡಿ, ನಿಮಗೇನೆ ಬೇಕಾಗತ್ತೆ. 18 19 20. ಗುಡ್. ಈಗ ನಿಮ್ಮ ಬಲ ಸ್ಟಾರ್ಟ್. 1 2 3 4 5. ಇಲ್ಲಿ ಮಂಡಿ ಮೇಲೆ ಇಟ್ಕೊಳ್ಳೋದು ಬೇಡ, ಅದು ಎನರ್ಜಿ ಅಲ್ಲಿ ಹೊರಟೋಗುತ್ತೆ. 6 7 8 9 10 11 12 13 14 15 16 17 18 19 20. ಹಸ್ತ ಜೋಡಿಸಿ ಉಸಿರು ತಗೊಳ್ಳಿ ಎಲ್ಲರೂ. ಆ ಬಿಸಿ ಹಾಗೆ ಇರಬೇಕು. ಬ್ರೀತ್ ಔಟ್ ಮಾಡಿ. ಈಗ ಈ 4 ಬೆರಳು ಫೋಲ್ಡ್ ಮಾಡಿ ರಬ್ ಮಾಡಿ. ಈ ಗೆಣ್ಣೆ ಏನಿದೆ ಅಲ್ವಾ, ಇದ್ರಿಂದ ಈ ಕಡೆಗೆ. ಓಕೆ, 1 2 3. ಚೆನ್ನಾಗಿ ರಬ್ ಮಾಡಿ. 4 5. ದೇಹದ ಫಿಟ್ನೆಸ್ ಎಲ್ಲಿರತ್ತೆ ಅಂದ್ರೆ ಇಲ್ಲಿರತ್ತೆ. ಇವನ್ನೆಲ್ಲ ನೀವು ಸಡ್ಲ ಮಾಡ್ಬೇಕು. 6 7 8 9 10 11 12 13 14 15 16 17 18 19 20. Right. Change now. 1 2 3 4 5 6 7 8 9 10 11
12, 13, 14, 15, 16. ಏನ್ ಕಾಲ್ ಫೋಲ್ಡ್ ಮಾಡೇ ಕುತ್ಕೋಬೇಕು ಅಂತಲ್ಲ. ನಿಮ್ ನೋವು ಆಗ್ತಾ ಇದ್ರೆ ಕಾಲ್ ನೀಡಿನೂ ಕುತ್ಕೊಳ್ಳಿ. ನಿಮ್ ಕಂಫರ್ಟಬಲ್ ಆರಾಮಾಗಿ ಕುತ್ಕೊಳ್ಳಿ. ಆರಾಮಾಗಿ ಕುತ್ಕೊಳ್ಳಿ, ಬಟ್ ಮಾಡಿ ಅಷ್ಟೇ. ರೈಟ್, ಕೈಯನ್ನ ಕೆಳಗಿಳಿಸಿ, ಟೇಕ್ ಅ ಡೀಪ್ ಬ್ರೆತ್. ಕೆಳಗಡೆ ಗಿಳಿಸಿ, ಹಸ್ತ ಓಪನ್ ಮಾಡಿದ ತಕ್ಷಣ ನಿಮ್ಗೊಂಥರ ಹಸ್ತದಲ್ಲಿ ಹಾಯ್ ಅನ್ಸುತ್ತೆ, ಗಮನಿಸ್ಕೊಂಡ್ ನೋಡಿ. ಓಕೆ, ಈಗ ಎಡಗೈ, ಎಡ ಹಸ್ತ ಮತ್ತೆ ತೋರಿಸಿ ಇಲ್ಲಿ, ಎಡ ಹಸ್ತ. ಓಕೆ, ಬಲಗೈಯಲ್ಲಿ ಈ ತೋರು ಬೆರಳು ಇಟ್ಕೊಳ್ಳಿ. ಓಕೆ, ಮಧ್ಯದ ಬೆರಳು, ಇಂಡೆಕ್ಸ್ ಫಿಂಗರು, ತಂಬು. ಓಕೆನಾ? ಇದನ್ನ ಫುಲ್ ಸಡ್ಲ ಮಾಡಿ ನೋಡಿ. ಹೀಗೆ ಬರುವಾಗ ಬ್ರೀತ್ ಇನ್, ಈ ಕಡೆಗೆ ಹೋಗೋ ಬ್ರೀತ್ ಔಟ್, ಬ್ಯಾಕಿಗೆ ಎಳಿತಾ ಹೋಗಿ ಬ್ರೀತ್ ಔಟ್. ಇಲ್ಲಿ ಬೇಕಾದ್ರೆ ನೀವು ಎಲ್ಬೋ ಇಟ್ಕೊಳ್ಳಿ, ತೊಂದ್ರೆ ಇಲ್ಲ. ಎಲ್ಬೋನ ಬೇಕಾದ್ರೆ ಗ್ರಿಪ್ ತಗೊಳ್ಳಿ. ಗೋ 20 ಕೌಂಟ್ಸ್. 1, ಕಾಲ್ ಆಡಿಸ್ಬಾರ್ದು. 2, 3, ಎನರ್ಜಿ ಇಲ್ಲೇ ಕನೆಕ್ಟ್ ಆಗ್ಬೇಕು. 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20. ಗುಡ್. ಈಗ ಮಿಡಲ್ ಫಿಂಗರ್ ಬನ್ನಿ. ಮಿಡಲ್ ಫಿಂಗರಿಗೆ ಬಂದಾಗ ನೋಡಿ, ಇಂಡೆಕ್ಸ್ ಫಿಂಗರ್ ಇಲ್ಲಿದೆ, ತಂಬ್ ಬ್ಯಾಕ್ ಅಲ್ಲಿ ಇದೆ. ಈ ಮಿಡಲ್ ಫಿಂಗರ್ ಸ್ವಲ್ಪ ಹಿಂಗ್ ಬೆಂಡ್ ಆಗ್ಬೇಕು. ಈಗ ಈ ಪೊಸಿಷನ್ ಇಟ್ಕೋಬೇಕು. ಓಕೆ, 1, 2, 3. ಬ್ರೀತ್ ನೋಡಿ. ಕುತ್ಕೋಬಾರ್ದು, ಅಲ್ಲಿ ಕಾಲ್ ಫೋಲ್ಡ್ ಮಾಡಬಾರ್ದು, ನೀಡ್ಬೇಕು. ಇಲ್ಲ ಅಂದ್ರೆ ಚಕ್ಲು ಬಕ್ ಹಾಕ್ಬೇಕು ಲಾಸ್ಟ್ ಅಲ್ಲಿ ಗೋಡೆ ಹತ್ರ. 1, 2, 3, ಕಣ್ಮುಚ್ಚಿ. 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20. Change. Ring finger. Start. 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20. Change. 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17. ಮಧ್ಯ ಎದ್ದೋಗ್ಬಾರ್ದಂಗೆ. 18, 19, 20. ಚೇಂಜ್ ದ ತಂಬ್ ಇಟ್ಕೊಳ್ಳಿ. ತಂಬಲ್ ನೋಡಿ, ಕೈ ಹೀಗಿಟ್ಕೊಂಡು ಈ ಹೆಬ್ಬೆರಳನ್ನ ಈ ಹೆಬ್ಬೆರಳಿನಿಂದ ಜಸ್ಟ್ ಹೀಗೆ ಸ್ಟ್ರೆಚ್ ಮಾಡಿ ಇಟ್ಕೊಳ್ಳಿ. ಹೀಗೆ ಇಟ್ಕೊಳ್ಳಿ ಅಷ್ಟೇ. 5 ಬ್ರೀತ್ ಮಾಡಿ. 1 ಬ್ರೀತ್ ಇನ್, 2 ಬ್ರೀತ್ ಔಟ್, 3 ಬ್ರೀತ್ ಇನ್. ಈಗ ಎಲ್ಬೋ ಬೇಡ, ಕೆಳಗಡೆ ಮೇಲೆತ್ತಬೇಕು ತಂಬಿಟ್ಕೊಂಡಾಗ. 4 ಬ್ರೀತ್ ಔಟ್, 5 ಬ್ರೀತ್ ಇನ್, 6 ಬ್ರೀತ್ ಔಟ್, 7, 8, 9, 10. ಗುಡ್. ಈಗ ನಿಮ್ಮ ಇಂಡೆಕ್ಸ್ ಫಿಂಗರ್ ತಗೊಳ್ಳಿ. ಇದು ಅಷ್ಟೇ, ತಂಬಿಂದ ಲಾಕ್ ಮಾಡಿ ಹೀಗಿಟ್ಕೊಳ್ಳಿ. 1, 2, ಕಣ್ಮುಚ್ಚಿಬಿಟ್ಟು 5 ಬ್ರೀತ್ ಕೊಡ್ಬೇಕು. 3, 4, 5, 6, 7, 8, 9, 10. ಈಗ ಮಧ್ಯದ ಬೆರಳು ತಗೊಳ್ಳಿ. 1, ಹೀಗೆ ಫುಲ್ ಹೋಗ್ಲಿ, ಹಿಂಭಾಗಕ್ಕೆ ಹೋಗ್ಲಿ ಹೀಗೆ. 11, 12, ಸಾರಿ, ಕೌಂಟ್ ಐ ಮಿಸ್ಡ್. 7, 8, 9, 10. ಪ್ಲೀಸ್ ಚೇಂಜ್. 1, 2, 3, 4. ಸ್ವಲ್ಪ ಇಂಟ್ರೆಸ್ಟ್ ಹೋದ್ರೆ ಅದ್ರ ಏನ್ ಮಾಡ್ತಿದೀವಿ ಅಂತ ಗೊತ್ತಾಗಲ್ಲ, ಮತ್ತೆ ಇಂಟ್ರೆಸ್ಟ್ ಫುಲ್ ಹೋಗ್ಬಿಡುತ್ತೆ. 8, 9, 10. ಸ್ಮಾಲ್ ಫಿಂಗರ್. 1, 2, 3, 4, 5. ಲಾಸ್ಟ್ ಅಲ್ಲಿ ಗೋಡೆ ಹತ್ರ ಕೈ ಬಿಡಬಾರ್ದು. 6, 7, 8, 9, 10. ಸೂಪರ್. ಈಗ ಈ ಬೆರಳು ಇದೆಯಲ್ಲ, ಇಷ್ಟು ಬೆರಳನ್ನ ಫೋಲ್ಡ್ ಮಾಡಿ ಹಿಂದಕ್ಕೆ. ಓಕೆ, ನೋಡಿ, ಇದು ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್. ಹೀಗೆ ಬರ್ತಾರೆ. ನನ್ನ ಕೈ ನೋಡಿ. 1, 2, 3, 4, 5. ತೊಳಿ, ಎಲ್ಬೋ ಇಟ್ಕೊಳ್ಳಿ. ನಿಮಗೆ ಎಷ್ಟು ಕಂಫರ್ಟಬಲ್ ಇದೆ ಅಷ್ಟು ಮಾಡಿ. 6, 7, 8, 9, 10, 11, 12, 13, 14, 15, 16, 17, 18, 19,
20. Yes, hold and stay. 1, 2, 3, 4, 5, 6, 7, 8, 9, 10. ಗುಡ್. ಈಗ ಅದೇ ಬೆರಳುಗಳನ್ನ ಹೀಗಿಟ್ಕೊಳ್ಳಿ. ಓಕೆ, ಒಳಭಾಗಕ್ಕೆ ಸ್ಟ್ರೆಚ್ ಮಾಡಿ ಹೀಗೆ. 1, 2, 3, 4, 5, 6, 7, 8, 9, 10. ಹೆಬ್ಬೆರಳನ್ನು ಸೇರಿಸಿ ಒಳಗಡೆಗೆ ಇಟ್ಕೊಳ್ಳಿ, ಫುಲ್ ಇಟ್ಕೊಳ್ಳಿ ಹೀಗೆ. 1, 2, 3, 4, 5, 6. ಬ್ರೀತ್ ಮಾಡಬೇಕು. 7 ಬ್ರೀತ್ ಇನ್, 8 ಬ್ರೀತ್ ಔಟ್, 9 ಬ್ರೀತ್ ಇನ್, 10 ಬ್ರೀತ್ ಔಟ್. ಗುಡ್. ಮತ್ತೆ ಇವಾಗ ಈ ಭಾಗ ಇದೆಯಲ್ಲ, ಇಲ್ಲಿಟ್ಕೊಂಡು ರಿಸ್ಟ್ ನ ಸ್ಟ್ರೆಚ್ ಮಾಡಬೇಕು. ನೋಡಿ, ಬ್ರೀತ್ ಔಟ್, ಬ್ರೀತ್ ಔಟ್, ಬ್ರೀತ್ ಔಟ್, ಬ್ರೀತ್ ಔಟ್, ಬ್ರೀತ್ ಔಟ್. 1, 2 ಬ್ರೀತ್ ಔಟ್ ಮಾಡಿ. 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20. ಹೋಲ್ಡ್ ಮಾಡಿ ಇಟ್ಕೊಳ್ಳಿ. ಕಣ್ಮುಚ್ಚಿ ಈ ರಿಸ್ಟ್ ಜಾಯಿಂಟ್ ಫೀಲ್ ಮಾಡಿ. 1, 2, 3, 4, 5, 6, 7, 8, 9, 10. ಈಗ ಇಲ್ಲಿಟ್ಕೊಳ್ಳಿ ಹೀಗೆ, ಇಲ್ಲಿಟ್ಕೊಳ್ಳಿ ಹೀಗೆ, ಹೀಗೆ ಶೇಕ್ ಮಾಡಿ. 1, 2, 3, 4. ಸುಮ್ಮನೆ ಹಿಂಗ ಅನ್ನೋದಲ್ಲ, ಕಂಟಿನ್ಯೂಷನ್ ಆಗಿ ಹೋಗ್ಬೇಕು. 5, 6, 7, 8, 9, 10, 11, 12, 13, 14, 15, 16, 17, 18, 19, 20. ಈಗ ಎಡ ಹಸ್ತನು ಮುಟ್ ನೋಡಿ, ಬಲ ಹಸ್ತನು ಮುಟ್ ನೋಡಿ. ಡಿಫ್ರೆನ್ಸ್ ಏನಾದ್ರು ಇದೆಯಾ ಹೇಳಿ ನನಗೆ. ಎಡಕ್ಕೂ ಬಲಕ್ಕೂ ಡಿಫ್ರೆನ್ಸ್ ಗೊತ್ತಾಗ್ತಿದ್ಯಾ? ಗೊತ್ತಾಗ್ತಿದೆ ಅಂದ್ರೆ ತಮ್ಸು. ಫೀಲ್ ಗೊತ್ತಾಗ್ತಾ ಇದೆಯಾ? ವೆರಿ ಗುಡ್. ಸೊ ಈಗ ಒಂದೇ ನಿಮಿಷ. ಪ್ರತಿಕ್ಷಿ ಕ್ಲಾಸ್ ಅಲ್ಲಿ ಇದೀನಿ, ಮತ್ತೆ ಮಾಡ್ತೀನಿ. ವೆಹಿಕಲ್ 5:45 ಹೇಳ್ತೀನಿ ಬರ್ದು. ಕಮಾಂಡೆಂಟ್ ಸರ್ ಇರ್ತಾರಂತೆ 6ಗೆ ಭೇಟಿ ಮಾಡಿ. ನಮಸ್ತೆ. ಓಕೆ, ಸೊ ಈಗ ಡಿಫ್ರೆನ್ಸ್ ಇದೆಯಾ? ಎಡಕ್ಕೂ ಬಲಕ್ಕೂ ಡಿಫ್ರೆನ್ಸ್ ಇದೆಯಾ? ಓಕೆ, ಈ ತರ ನಮ್ ದೇಹದಲ್ಲಿ ಒಂದು ಕಡೆಯಿಂದ ನಾವು ಫ್ಲೆಕ್ಸಿಬಲ್ ಮಾಡ್ಕೊಳ್ತಾ ಬರ್ಬೇಕು. ಓಕೆ, ರೈಟ್. ಇವಾಗ ಬಲಗೈ ಎಲ್ಲಿಂದ ಶುರು ಮಾಡಿದ್ರಿ? ಬಲಗೈನಲ್ಲಿ ಇಲ್ಲಿಂದ ಸ್ಟಾರ್ಟ್. ಓಕೆ, 1 ಬ್ರೀತ್ ಔಟ್ ಕೊಡಿ. 2, 3, 4 ಇಂಡೆಕ್ಸ್ ಫಿಂಗರ್ ಅಲ್ವಾ? 5, 6, 7, 8, 9, 10, 11 ಬ್ರೀತ್ ಔಟ್. 12, 13, 14, 15, 16, 17, 18, 19, 20. Change. 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, hello, 18, 19, ನಮಸ್ತೆ ಪಾ, 20. ಓಕೆ, ಚೇಂಜ್ ದ ಫಿಂಗರ್. 1, ಹೇಳಪ್ಪ. 1, 2, 3 ಹೇಳಿ. 4, 5, 6, ಹಲೋ, 7, 8, ಹೇಳಪ್ಪ. 9, 10, 11, 12, 13, 6:30, 14, 15, 16, 6:30. Yes, 17, 18, 19, 20. Change the finger. 1, 2. Okay, thank you. 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20. ರೈಟ್. ಇವಾಗ ಥಂಬ್ ಟು ಥಂಬ್ ಲಾಕ್. ಹೋಲ್ಡ್. 1 ಬ್ರೀತ್ ಇನ್,
2 ಬ್ರೀತ್ ಔಟ್. ಎಳ್ಕೊಳ್ಳಿ, ಚೆನ್ನಾಗಿ ನೋವು ಆಗೋ ತರ ಎಳ್ಕೊಳ್ಳಿ. 3 4 5 6 7 8 9 10. Change. 1 2 3 4 5 6 7 8 9 10. Okay, change. 1 2 3 4 5 6 7. ತುಂಬಾ ಬೆಂಡ್ ಆಗ್ಬಾರ್ದು, ಸ್ಟ್ರೈಟ್ ಮಧ್ಯಕ್ಕೆ ಬರ್ಲಿ ಬಾಡಿ. ಓಕೆ, ಚೇಂಜ್ ದ ಫಿಂಗರ್. 1 ಬ್ರೀತ್ ಇನ್ ತಗೊಳ್ಳಿ. 2 ಬ್ರೀತ್ ಔಟ್. 3 4 5 6 7 8 9 10. ಲಾಸ್ಟ್ 1 2. ಇದ್ರಲ್ಲಿ ಬೇಕಾದ್ರೆ ಇಂಡೆಕ್ಸ್ ಫಿಂಗರ್ ಅಲ್ಲೂ ಲಾಕ್ ಮಾಡ್ಕೋಬಹುದು. 3 4 5 6 7 8. ಗೋಡೆ ಹತ್ರ ಒಬ್ರು ತಲೆ ಬಗ್ಸಿದೀರಿ, ತಲೆ ಎತ್ತಿ ನಿದ್ದೆ ಬರ್ತಾ ಇದೆಯಾ? 9 10. ರೈಟ್, ಆಲ್ 4 ಫಿಂಗರ್ಸ್ ನ ಇಟ್ಕೊಳ್ಳಿ. ಇವಾಗ ಸ್ಟಾರ್ಟ್. ಬ್ರೀತ್ ಔಟ್, ಬ್ರೀತ್ ಔಟ್, ಬ್ರೀತ್ ಔಟ್, ಬ್ರೀತ್ ಔಟ್. 1. ಹೀಗ್ ಮಾಡ್ಬಾರ್ದು, ಹೀಗ್ ಮಾಡು, ಇಷ್ಟೇ, ಇದು ಮಾತ್ರ ಸ್ಟ್ರೆಚ್ ಆಗ್ಬೇಕು, ಇಷ್ಟು ಮಾತ್ರ ಸ್ಟ್ರೆಚ್ ಆಗ್ಬೇಕು. ಓಕೆ, 1 2 3 4 5 6 7 8 9 10 11 12 13 14 15 16 17 18 19 20. ವೆರಿ ಗುಡ್. ಈಗ ಫುಲ್ ಮುಂಭಾಗಕ್ಕೆ ತಗೊಳ್ಳಿ. 1 ಬೆರಳನ್ನು, ಹೆಬ್ಬೆರಳನ್ನು ಸೇರಿಸಿಟ್ಕೊಳ್ಳಿ. 1 2 3 4 5 6 7 8 9 10. ಓಕೆ, ಇಲ್ಲಿಟ್ಕೊಳ್ಳಿ. ಈಗ ಇಲ್ಲಿಟ್ಕೊಳ್ಳಿ. ಸ್ಟಾರ್ಟ್. 1 2 3 4 5. ಈ ಭಾಗದಲ್ಲಿ ನೋವು ಬರಬೇಕು. 6 7 8 9 10 11 12 13 14 15 16 17 18 19 20. ಹೋಲ್ಡ್ ಮಾಡಿ. 1 2 3 4 5. ಹೋಲ್ಡ್ ಮಾಡಿ ಇಟ್ಕೊಳ್ಳಿ. 6 7 8 9 10. ಈಗ ರಿಸ್ಟ್ ಕನೆಕ್ಟ್ ಮಾಡಿ. ರಿಸ್ಟ್ ಇವಾಗ 1. ಈಗ ನೀವು ಮಾಡಿದ ಇಲ್ಲಿ, ಈಗ ರಿಸ್ಟ್ ಬನ್ನಿ. 2 3 4 5. ನೋಡಿ, ರಿಸ್ಟ್ ಮಾತ್ರ. 6 7 8 9 10 11 12 13 14 15 16 17 18 19 20. Hold. Stay. 1 2 3 4 5 6 7 8 9 10. ಗುಡ್. ರೆಸ್ಟ್ ಇಟ್ಕೊಳ್ಳಿ. ಸ್ಟಾರ್ಟ್. ಬ್ರೀತ್ ಔಟ್, ಬ್ರೀತ್ ಔಟ್, ಬ್ರೀತ್ ಔಟ್, ಬ್ರೀತ್ ಔಟ್, ಬ್ರೀತ್ ಔಟ್. ಹೀಗ್ ಮಾಡಬಾರ್ದು. ಸ್ಪೀಡ್ ಕೊಡಿ, ಸ್ಪೀಡ್ ಕೊಡಿ. 1 2 3 4 5 6 7 8 9 10 11 12. ಬ್ರೀತ್ ಔಟ್ ಕೊಡಿ. 13 14 15 16 17 18 19 20. ವೆರಿ ಗುಡ್. ರಿಲ್ಯಾಕ್ಸ್. ಆರಾಮಾಗಿ ಕೈ ಬಿಟ್ಬಿಡಿ. ಟೇಕ್ ಅ ಡೀಪ್ ಬ್ರೆತ್ ನಾವು. ಈಗ ಚಿನ್ಮುದ್ರ ಇಟ್ಕೊಳ್ಳಿ. ಹೀಗೆ ಶರೀರ ನೇರ ಮಾಡಿ. ಬಾಡಿ ಸ್ಟ್ರೈಟ್. ಕ್ಲೋಸ್ ಯುವರ್ ಐಸ್. ಫೋಕಸ್ ಆನ್ ಬ್ರೀತ್. ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್. ಏನು ಅಫಿರ್ಮೇಶನ್ ಅನ್ನ ಟಾಪ್ ಅಪ್ ಮಾಡಕ್ ಹೋಗ್ಬೇಡಿ. ಸುಮ್ಮನೆ ಶ್ವಾಸ ತಗೊಳ್ಳಿ, ಶ್ವಾಸವನ್ನ ಬಿಡ್ತಾ ಹೋಗಿ. ನಾನು ಎಷ್ಟು ಸಲ ಬ್ರೀತ್ ಇನ್ ಬ್ರೀತ್ ಔಟ್, ಬ್ರೀತ್ ಇನ್ ಬ್ರೀತ್ ಔಟ್ ಹೇಳ್ತೀನಿ, ಅಷ್ಟೂ ಸಲನು ಮಾಡಿ. ನಾನ್ ಬ್ರೀತ್ ಇನ್ ಅಂತ ಹೇಳಿದಾಗ ಮಾತ್ರ ಬ್ರೀತ್ ಇನ್ ಮಾಡಿ, ಬ್ರೀತ್ ಔಟ್ ಹೇಳೋವರೆಗೂ ವೆಯ್ಟ್ ಮಾಡಿ, ಬ್ರೀತ್ ಔಟ್ ಮಾಡಿ, ಮತ್ತೆ ಬ್ರೀತ್ ಇನ್ ಅಂತ ಹೇಳೋವರೆಗೂ ವೆಯ್ಟ್ ಮಾಡಿ. ಓಕೆ, ಕಂಟಿನ್ಯೂ ಮಾಡಿ. ಬ್ಯಾಕ್ ಸ್ಟ್ರೈಟ್ ಮಾಡ್ಕೊಳ್ಳಿ. ಈಗ ನೀವು ಬ್ಯಾಕ್ ಸ್ಟ್ರೈಟ್, ಈಗ ಎಕ್ಸಾಂಪಲ್ ಕಾಲ್ ಹೀಗೆ ಕುತ್ಕೊಂಡಿದ್ದೀರಾ ಅಂದ್ರೂ ಕಾಲು ನೇರವಾಗಿರ್ಬೇಕು, ಶರೀರ ನೇರ. ನೋಡಿ,
ಈ ಭಾಗ ಇದೆಯಲ್ಲ, ಇದು ಸ್ಟ್ರೇಟ್ ಇದ್ರೆ ಮಾತ್ರ ನಿಮ್ಗೆ ಪ್ರಾಣಾಯಾಮ ರೀಚ್ ಆಗತ್ತೆ. ಓಕೆ, ಸುಷುಮ್ನ ನಾಡಿ ಆಕ್ಟಿವ್ ಆಗತ್ತೆ. ರೈಟ್, ಸ್ಟಾರ್ಟ್. ಬ್ರೀತ್ ಇನ್, ಬ್ರೀತ್ ಔಟ್. ಎರಡನೇ ಬಾರಿ ಬ್ರೀತ್ ಇನ್, ಬ್ರೀತ್ ಔಟ್. ಮೂರನೇ ಬಾರಿ ಬ್ರೀತ್ ಇನ್, ಬ್ರೀತ್ ಔಟ್. ನಾಲ್ಕನೇ ಬಾರಿ ಬ್ರೀತ್ ಇನ್, ಬ್ರೀತ್ ಔಟ್. ಐದನೇ ಬಾರಿ ಬ್ರೀತ್ ಇನ್, ಬ್ರೀತ್ ಔಟ್. ಆರನೇ ಬಾರಿ ಶ್ವಾಸ ಒಳಗೆ, ಶ್ವಾಸ ಹೊರಗೆ. ಏಳನೇ ಬಾರಿ ಶ್ವಾಸ ಒಳಗೆ, ಶ್ವಾಸ ಹೊರಗೆ. ಎಂಟನೇ ಬಾರಿ ಶ್ವಾಸ ಒಳಗೆ, ಶ್ವಾಸ ಹೊರಗೆ. ಒಂಬತ್ತನೇ ಬಾರಿ ಮತ್ತು ಕೊನೆಯ ಬಾರಿ ಶ್ವಾಸ ಒಳಗೆ, ಶ್ವಾಸ ಹೊರಗೆ. ಎಲ್ಲರೂ ಮೂಗಿಂದ ಉಸಿರು ತಗೊಳ್ಳಿ, ಬಾಯಿ ಮುಖೇನ ಶ್ವಾಸವನ್ನ ಹೊರ ಹಾಕಿ. ಈಗ ಎಲ್ರೂ ಶ್ವಾಸ ತಗೊಳ್ತೀರಿ, 10 ಸೆಕೆಂಡ್ ಹೋಲ್ಡ್ ಮಾಡ್ತೀವಿ, ಮತ್ತೆ ಬಿಡ್ತೀವಿ. ಆಯ್ತಾ? ಶ್ವಾಸ ಒಳಗೆ ಹೋಲ್ಡ್ ಮಾಡಿ. 1, 2, 3, 4, 5, 6, 7, 8, 9, 10. ಬ್ರೀತ್ ಔಟ್. ಮತ್ತೆ ಶ್ವಾಸ ಒಳಗೆ ಹೋಲ್ಡ್ ಮಾಡಿ. 1, 2, 3, 4, 5, 6, 7, 8, 9, 10. ಉಸಿರನ್ನ ಬಿಡಿ. ಮತ್ತೆ ಶ್ವಾಸವನ್ನ ತಗೊಳ್ಳಿ, ಹೋಲ್ಡ್ ಮಾಡಿ. ನಿಮ್ಗೆ ಸ್ವಲ್ಪ ಸುಸ್ತಾಗೋ ಫೀಲ್ ಆಗ್ತಾ ಇರತ್ತೆ, ಆಗ್ತಾ ಇರ್ಲಿ, ತೊಂದರೆ ಇಲ್ಲ. 3, 4, 5, 6, 7, 8, 9, 10. ಬ್ರೀತ್ ಔಟ್. ಈಗ ನೋಡಿ, ಬ್ರೀತ್ ಔಟ್ ಮಾಡುವಾಗ ನಿಮ್ಮಲ್ಲಿ ಶಕ್ತಿನೇ ಇರಲ್ಲ. ಓಕೆ, ಮತ್ತೆ ಮಧ್ಯದಲ್ಲಿ ಉಸಿರು ತಗೋಬೇಕು ಅನ್ನಿಸ್ತಿರತ್ತೆ. ಅದನ್ನ ನಾವು ಹೇಗ್ ರೆಡಿ ಮಾಡ್ಕೋಬಹುದು ಅಂತ ನೋಡೋಣ. ಎರಡೂ ಮೂಗಲ್ ಉಸಿರು ತಗೊಳ್ಳಿ ಎಲ್ಲರೂ. ಬ್ರೀತ್ ಔಟ್ ಫ್ರಮ್ ದ ಮೌತ್. ರೈಟ್. ಈಗ ಎಲ್ಲರೂ ನಿಮ್ಮ ಬಲಹಸ್ತದ ಉಂಗುರದ ಬೆರಳಿನಿಂದ ಬಲ ಹೊಳ್ಳೆ ಮುಚ್ಕೊಳ್ಳಿ. 9 ಬಾರಿ ಎಡ ಹೊಳ್ಳೆಲ್ ಮಾತ್ರ ಉಸಿರು ತಗೊಂಡು ಉಸಿರು ಬಿಡೋಣ. ಸಾಧಾರಣ ಉಸಿರಾಟ, ಯಾವುದೇ ಕಂಟ್ರೋಲ್ ಇಲ್ಲ. ಓಕೆ, ಶ್ವಾಸ ಒಳಗೆ, ಶ್ವಾಸ ಹೊರಗೆ. Just you touch your ring finger on the right nostril. Okay, breathe in from left, breathe out from left, 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 breathe in from left,
Breathe out from left. 7th round. Breathe in from left. Breathe out from left. Breathe in from left. Breathe out from left. ಲಾಸ್ಟ್ ರೌಂಡ್ ಹೊಕ್ಕಳ ಎಲ್ಲ ಹಿಗ್ಗಿಸ್ಬೇಕು. ಹೊಟ್ಟೆ ಎಲ್ಲ ಹಿಗ್ಗಿಸಿ ಉಸಿರು ಒಳಗ್ ತಗೊಳ್ಳಿ. ಬ್ರೀತ್ ಔಟ್ ಫ್ರಮ್ ದ ಮೌತ್. ಈಗ ಬಲಗೈಯನ್ನು ಕೆಳಗಿಳಿಸಿ ಎರಡೂ ಮೂಗಿಂದ ಉಸಿರು ತಗೊಳ್ಳಿ. ಬಾಯಿ ಮುಖೇನ ಆಚೆ ಹಾಕಿ. ಈಗ ಎಡ ಹಸ್ತ ತೋರಿಸಿ. ಎಡ ಹಸ್ತದಲ್ಲಿ ಇಂಡೆಕ್ಸ್ ಫಿಂಗರು ತಂಬನ್ನ ನಿಮ್ಮ ಎಡ ಹೊಳ್ಳೆ ಮೇಲೆ ಇಟ್ಕೊಳ್ಳಿ. ಬಲ ಮೂಗಿನಿಂದ ಶ್ವಾಸ ಒಳಗೆ, ಶ್ವಾಸ ಹೊರಗೆ. ನೋಡಿ, ಈ ಎಲ್ಬೋ ಮೇಲೆತ್ತಬಾರ್ದು, ಹೀಗೆ ಹೀಗೆ ಇರ್ಬೇಕು. ನಿಮ್ಗೇನಾದ್ರು ಕೈ ನೋವು ಆಗ್ತಾ ಇದೆ ಅನ್ಸಿದ್ರೆ ಬಲ ಹಸ್ತ ಸಪೋರ್ಟ್ ತಗೋಬಹುದು, ಹೀಗೆ ಹೀಗೆ. ಓಕೆ, ಶ್ವಾಸ ಒಳಗೆ, ಶ್ವಾಸ ಹೊರಗೆ. 3ನೇ ಬಾರಿ ಶ್ವಾಸ ಒಳಗೆ, ಶ್ವಾಸ ಹೊರಗೆ. 4ನೇ ಬಾರಿ ಶ್ವಾಸ ಒಳಗೆ, ಶ್ವಾಸ ಹೊರಗೆ. 5ನೇ ಬಾರಿ ಶ್ವಾಸ ಒಳಗೆ, ಶ್ವಾಸ ಹೊರಗೆ. 6ನೇ ಬಾರಿ ಶ್ವಾಸ ಒಳಗೆ, ಶ್ವಾಸ ಹೊರಗೆ. ಪ್ರತಿ ಶ್ವಾಸ ಒಳಗಡೆ ತಗೊಂಡಾಗ ಹೊಟ್ಟೆಯನ್ನ ಅಗಲಿಸ್ತಾ ಹೋಗಿ. 7th ರೌಂಡ್ ಶ್ವಾಸ ಒಳಗೆ, ಶ್ವಾಸ ಹೊರಗೆ. 8th ರೌಂಡ್ ಶ್ವಾಸ ಒಳಗೆ, ಶ್ವಾಸ ಹೊರಗೆ. 9th ರೌಂಡ್ ಶ್ವಾಸ ಒಳಗೆ, ಶ್ವಾಸ ಹೊರಗೆ. ಎಡಗೈಯನ್ನ ಕೆಳಗಿಳಿಸಿ, ಶರೀರ ನೇರವಾಗಿರ್ಲಿ. ಇಡೀ ಶರೀರವನ್ನ ಸಡಲಗೊಳಿಸ್ಕೊಳ್ಳಿ. ಎರಡೂ ಮೂಗಿನಿಂದ ಶ್ವಾಸವನ್ನ ತಗೊಳ್ಳಿ. ಬಾಯಿ ಮುಖೇನ ಶ್ವಾಸವನ್ನ ಹೊರಹಾಕಿ. ಈಗ ಬಲಗೈ ಉಂಗುರದ ಬೆರಳಿನಿಂದ ಬಲ ಹೊಳ್ಳೆಯನ್ನ ಮುಚ್ಕೊಳ್ಳಿ. ಎಡ ಹೊಳ್ಳೆಯಲ್ಲಿ ಸ್ವಲ್ಪ ವೇಗವಾಗಿ, ಅಂದ್ರೆ 50:50, ಎಷ್ಟು ವೇಗವಾಗಿ ಶ್ವಾಸ ತಗೊಳ್ತೀವೋ ಅಷ್ಟೇ ವೇಗ ಬ್ರೀತ್ ಔಟ್. ಒಂದು ಜಾಸ್ತಿ ಒಂದು ಕಡಿಮೆ ಆಗೋ ಹಾಗಿಲ್ಲ. ಓಕೆ, ಸ್ವಲ್ಪ ಇಲ್ಲಿ ಹೊಟ್ಟೆ ಏನು ಸ್ಟ್ರೋಕ್ ಮಾಡಬೇಡಿ. ನಿಮ್ಮ ಬರೀ ನೋಸಲ್ಲೇ ಕಂಟ್ರೋಲ್ ಇಟ್ಕೊಳ್ಳಿ. ಶರೀರ ನೇರವಾಗಿರ್ಲಿ. ಸ್ಟಾರ್ಟ್ ಮಾಡಿ. ಗೋಡೆ ಹತ್ರ ಇರೋರು ಬಲಗೈಯಲ್ಲಿ ಯೂಸ್ ಮಾಡಿ. 1 2. ಇನ್ನೂ ಒಬ್ರು ಶುರು ಮಾಡಿಲ್ಲ. ಬಲಗೈ 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 ಬಲಗೈ. 3 4 5 6 7 8 9 10 11 12 13 14 15 16 17 18 19 20. ಓಕೆ, ಕೈಯನ್ನ ಕೆಳಗಿಳಿಸಿ. ಎರಡೂ ಮೂಗಿನಿಂದ ಉಸಿರು ತಗೊಳ್ಳಿ. ಬಾಯಿ ಮುಖೆಯನ್ನ ಆಚೆ ಹಾಕಿ. ಈಗ ಮತ್ತೆ ಎಡ ಹೊಳ್ಳೆಯಲ್ಲೇ ಉಸಿರು ತಗೊಂಡು 10 ಸೆಕೆಂಡ್ ಹೋಲ್ಡ್ ಮಾಡಿ. ಎಲ್ಲರೂ ಎಡ ಹೊಳ್ಳೆಯಲ್ಲಿ ಉಸಿರು ತಗೊಳ್ಳಿ, ಹೋಲ್ಡ್ ಮಾಡಿ. 10 ಸೆಕೆಂಡ್ ಹೋಲ್ಡ್ ಮಾಡಿ. ಫೀಲ್ ಮಾಡಿ. 1 2 3 4 5 6 7 8. ಹೋಲ್ಡ್. ನೌ ರಿಲೀಸ್. ಅದೇ ನಾಸ್ಟ್ರಲ್ ಅಲ್ಲಿ. ಈಗ ಎಡಗೈಯಿಂದ ತೋರು ಬೆರಳು ಹೆಬ್ಬೆರಳನ್ನ ಜಾಯಿನ್ ಮಾಡ್ಕೊಂಡು ಬಲ ಹೊಳ್ಳೆ ಸ್ವಲ್ಪ ಈಗ ಹಿಂದೆ ಸ್ವಲ್ಪ ಕಷ್ಟವಾಗಿತ್ತು, ಈಗ ನಿಮ್ಗೆ ಸಡಲ ಆಗಿರತ್ತೆ. ಮತ್ತೆ 50:50 ಅದೇ ವೇಗವಾಗಿ ಸ್ಟಾರ್ಟ್ ಮಾಡಿ. 1 2
3, ಗೋಡೆ ಹತ್ರ ಇರೋರು ಮಾಡಿ. 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20. ಗುಡ್. ಕೈಯನ್ನ ಕೆಳಗಿಳಿಸ್ಕೊಳ್ಳಿ. ವೇಗವಾಗಿ ಶ್ವಾಸ ತಗೊಳ್ಳಿ. ಈಗ ಸ್ವಲ್ಪ ಬಿರ್ಸಾಗಿ ಒಳಗಡೆ ತಗೊಳ್ಳಿ. ಹಾಗೆ ಹೋಲ್ಡ್ ಮಾಡಿ. ಹೋಲ್ಡ್ ಮಾಡಿ ಇಟ್ಕೊಂಡು ನಿಮ್ಮ ಡಯಾಫಾರ್ಮ್ ಮೇಲೆ ಎತ್ತಿ. ಈ ಶರೀರ ಮೇಲೆ ಎಳ್ಕೊಳ್ಳಿ. ಹೀಗೆ ಬ್ರೀತ್ ಔಟ್ ಫ್ರಮ್ ದ ಮೌತ್. ಇನ್ನೊಮ್ಮೆ ಶ್ವಾಸ ಒಳಗೆ, ಶ್ವಾಸ ಹೊರಗೆ, ಶ್ವಾಸ ಒಳಗೆ, ಶ್ವಾಸ ಹೊರಗೆ. ಈಗ ಎಡ ಹೊಳ್ಳೆಲ್ ಉಸಿರು ತಗೊಳ್ತೀವಿ, ಬಲ ಹೊಳ್ಳೆಲ್ ಬಿಡ್ತೀವಿ. ಎಲ್ಲೂ ಏನು ಲಾಕಿಂಗ್ ಇಲ್ಲ, ಹೋಲ್ಡಿಂಗ್ ಇಲ್ಲ. 50:50 ಅಷ್ಟೇ. ಸ್ಟಾರ್ಟ್ ಮಾಡೋಣ. ಇಲ್ಲಿ ನಿಮ್ಮ ಬಲಗೈ ಹೆಬ್ಬೆರಳು ಮತ್ತು ಉಂಗುರದ ಬೆರಳನ್ನ ಉಪಯೋಗಿಸ್ಕೊಳ್ಳಿ. ಎಲ್ರಿಗೂ ಗೊತ್ತಾಗ್ತಾ ಇದೆಯಾ? ಈಸಿಯಾಗಿ ಅರ್ಥ ಆಗ್ತಾ ಇದೆಯಾ? ಓಕೆ, ಓಕೆ, ರೈಟ್. ನೋಡಿ, ಹೆಬ್ಬೆರಳು ಬಲ ಹೊಳ್ಳೆ ಮೇಲೆ, ಎಡ ಹೊಳ್ಳೆ ಮೇಲೆ ನಿಮ್ಮ ಉಂಗುರದ ಬೆರಳು. ಸ್ಟಾರ್ಟ್ ಮಾಡಿ. ಬ್ರೀತ್ ಇನ್ ಫ್ರಮ್ ಲೆಫ್ಟ್. ಹೊಕ್ಕಳ ಅಗ್ಳಿಸ್ಬೇಕು. ಪ್ರತಿ ಉಸಿರು ತಗೊಂಡಾಗ ಹೊಕ್ಕಳವನ್ನ ಹಿಗ್ಸಿ, ಪ್ರತಿ ಉಸಿರಲ್ಲಿ ಹೊಕ್ಕಳವನ್ನ ಕುಗ್ಸಿ. ಬ್ರೀತ್ ಔಟ್ ಫ್ರಮ್ ರೈಟ್ ಸೈಡ್. ಸ್ಟಾರ್ಟ್ ಮಾಡಿ. ಬ್ರೀತ್ ಇನ್ ಫ್ರಮ್ ಲೆಫ್ಟ್, ಬ್ರೀತ್ ಔಟ್ ಫ್ರಮ್ ಲೆಫ್ಟ್, ಸಾರಿ, ರೈಟ್. Breathe in from left, breathe out from right side. Breathe in from left, breathe out from right side. Fourth one, breathe in from left, breathe out from right side. Fifth round, breathe in from left, breathe out from right side. Sixth round, breathe in from left, breathe out from right side. 7, breathe in from left, breathe out from right. Breathe in from left, breathe out from right. Breathe in from left, breathe out from right. ಕೈಯನ್ನ ಕೆಳಗಿಳಿಸಿ, ಕೈಯನ್ನ ವಿಶ್ರಾಂತಿಗೊಳಿಸಿ. ಎರಡೂ ಮೂಗಿಂದ ಶ್ವಾಸ ತಗೊಳ್ಳಿ. ಬಾಯಿ ಮುಖೇನ ಆಚೆ ಹಾಕಿ. ಆಲ್ ರೈಟ್. ನಾವು ಸೇಮ್ ಅದೇ ಬೆರಳುಗಳು, ಆದರೆ ಬಲ ಹೊಳ್ಳೆಯಲ್ಲಿ ಉಸಿರು ತಗೊಳ್ತೀವಿ, ಎಡ ಹೊಳ್ಳೆಯಲ್ಲಿ ಬಿಡ್ತೀವಿ. ಬ್ರೀತ್ ಇನ್ ಫ್ರಮ್ ರೈಟ್ ಸೈಡ್, ಬ್ರೀತ್ ಔಟ್ ಫ್ರಮ್ ಲೆಫ್ಟ್ ಸೈಡ್. ಸ್ಟಾರ್ಟ್ ಮಾಡೋಣ. ಬ್ರೀತ್ ಇನ್ ಫ್ರಮ್ ರೈಟ್ ಸೈಡ್, breathe out from left, breathe in from right, 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 breathe out from left. Fifth round, breathe in from right, breathe out from left. Fifth round, breathe in from right, breathe out from left. Seventh round, breathe in from right, breathe out from left. Eighth round, breathe in from right, breathe out from left. Ninth round, breathe in from right, breathe out from left. ಕೈಯನ್ನ ಕೆಳಗಿಳಿಸ್ಬಿಡಿ. ಬಲಗೈಯನ್ನ ವಿಶ್ರಾಂತಿಗೊಳಿಸಿ. ಎರಡೂ ಮೂಗಿಂದ ಉಸಿರು ತಗೊಳ್ಳಿ. ಬಾಯಲ್ಲಿ ಉಸಿರನ್ನ ಆಚೆ ಹಾಕಿ. ಈಗ ಇದೆಲ್ಲದರ ಮಧ್ಯ ಒಂದು ಆಕಾರದ ಆಲಾಪ. ನೋಡಿ, ದೀರ್ಘವಾಗಿ ಉಸಿರು ತಗೊಳ್ಳಿ. ಆಕಾರದ ಶಬ್ದವನ್ನ ಹೊರ ಹಾಕ್ತಾ ಮಿನಿಮಮ್ 30 to 40 seconds to 1 minute ನೀವು ಇಡ್ಸು, ಅಪ್ ಟು ಯುವರ್ ಕೆಪಾಸಿಟಿ. ಓಕೆ, ಕೈಯನ್ನ ಹೀಗಿಟ್ಕೊಳ್ಳಿ.
ಮೂಗಲ್ ಉಸಿರು ತಗೊಳ್ಳಿ, ಬೇಕಾದ್ರೆ ಕಣ್ ಬಿಡಿ, ನನ್ ಜೊತೆನೆ ಮಾಡ್ತಾ ಹೋಗಿ. ಓಕೆ, ಶ್ವಾಸ ಒಳಗೆ ಆ, ಮತ್ತೊಮ್ಮೆ ಉಸಿರು ತಗೊಳ್ಳಿ ಎಲ್ಲರೂ. ಆ, ಮತ್ತೆ ಉಸಿರು ತಗೊಳ್ಳಿ. ಆ, ಉಸಿರು ತಗೊಳ್ಳಿ. ಬಾಯಿ ಮುಖೇನ ಉಸಿರನ್ನ ಆಚೆ ಹಾಕಿ. ಉಸಿರು ತಗೊಳ್ಳಿ. ಬಾಯನ್ ಬಾಯಿಂದ ಉಸಿರನ್ನ ಆಚೆ ಹಾಕಿ. ಗುಡ್. ಇವಾಗ ಬಹಳ ಹೊತ್ತಿಂದ ಕೂತಿದ್ದೀರಿ, ಸ್ವಲ್ಪ ಬಾಡಿಯಲ್ಲಿ ವ್ಯತ್ಯಾಸ ನನ್ಗೀಗ ಗೊತ್ತಾಗ್ತಾ ಇದೆ. ಈಗ ಏನ್ ಮಾಡಿ ಅಂದ್ರೆ, ಆರಾಮಾಗಿ ಹೀಗೆ ಮಲಗಿ ಸೇಮ್ ಮುಂದುವರಿಸ್ತೀವಿ. ಓಕೆ, ಮೋಸ್ಟ್ಲಿ ಇಟ್ ಇಸ್ ವೆರಿ ಕ್ಲೋಸರ್. ನೋಡಿ, ಎಡ ಹಸ್ತವನ್ನ ಎಡಭಾಗದ ಹೊಟ್ಟೆ ಮೇಲೆ ಇಟ್ಕೊಳ್ಳಿ. ಎಡ ಹಸ್ತವನ್ನ ಎಡಭಾಗದ ಹೊಟ್ಟೆ ಮೇಲೆ ಇಟ್ಕೊಳ್ಳಿ. ರೈಟ್. ಈಗ ಬಲ ಹಸ್ತದ ಉಂಗುರದ ಬೆರಳಿನಿಂದ ಬಲ ಹೊಳ್ಳೆಯನ್ನ ಮುಚ್ಚಿ, ನೀವು ಎಡ ಮೂಗಲ್ಲಿ ಉಸಿರು ಬಿಡೋದ್ರ ಕಡೆ ಮಾತ್ರ ಫೋಕಸ್ ಮಾಡಿ, ಆದರೆ ಎಡ ಹೊಟ್ಟೆಯ ಸ್ಟ್ರೋಕ್ ಮಾಡ್ಬೇಕು. ನೋಡ್ಕೊಳ್ಳಿ. ಓಕೆ, ಮುಂದುವರಿಸಿ. 1 2 3 4 5 6. ಎದೆ ಮೇಲೆ ಕೈ ಇಟ್ಕೋಬಾರ್ದು, ಹೊಟ್ಟೆ ಮೇಲೆ. 7 8 9 10 11 12 13 14 15 16 17 18 19 20. ರಿಲ್ಯಾಕ್ಸ್ ಮಾಡಿ, ಕೈ ಬಿಡಿ, ಎರಡೂ ಮೂಗಿಂದ ಉಸಿರು ತಗೊಳ್ಳಿ. ಬಾಯಲ್ಲಿ ಉಸಿರನ್ನ ಆಚೆ ಹಾಕಿ. ಈಗ ಎಡಗೈ ಇಂಡೆಕ್ಸ್ ಫಿಂಗರ್ ಮತ್ತು ತಂಬಿಂದ ನಿಮ್ಮ ಎಡ ಹೊಳ್ಳೆಯನ್ನ ಮುಚ್ಕೊಳ್ಳಿ. ಬಲ ಹೊಳ್ಳೆಯಲ್ಲಿ ವೇಗವಾಗಿ ಉಸಿರನ್ನ ಬಿಡ್ತಾ ನಿಮ್ಮ ಹೊಟ್ಟೆಯ ಕಡೆ ಗಮನ ಹರಿಸಿ, ಹೊಟ್ಟೆಯ ಮಸಲ್ಸ್ ಅನ್ನ ಸ್ಟ್ರೋಕ್ ಮಾಡಿ. ಮುಂದುವರಿಸಿ. 1 2 3 4 5 6 7 8 9 10 11 12 13 14 15 16 17 18 19 20. ವೆರಿ ಗುಡ್. ಈಗ ಕೈಯನ್ನ ಬಿಡಿ, ಆರಾಮ ಕೆಳಗಡೆ ಇಟ್ಕೊಳ್ಳಿ. ದೀರ್ಘವಾದ ಶ್ವಾಸವನ್ನ ಆಚೆ ಹಾಕಿ. ಈಗ ಎಲ್ಲರೂ ನಿಮ್ಮ ಗಮನವನ್ನ ಕಿಬ್ಬೊಟ್ಟೆ ಮತ್ತು ಮೇಲ್ಹೊಟ್ಟೆ ಎರಡನ್ನ ಗಮನಿಸ್ಕೊಳ್ತಾ, ಪ್ರತಿ ಬಾರಿ ಉಸಿರು ಕೊಟ್ಟಾಗ್ಲೂ ಹೊಟ್ಟೆಯನ್ನ ಬಲೂನ್ ತರ ಊದಿಸ್ಬೇಕು. ಓಕೆ, ಶ್ವಾಸವನ್ನ ಸ್ಪೀಡ್ ಆಗಿ ಬಿಡ್ಬೇಕು. ಇಲ್ಲಿ ನನ್ನ ಹೊಟ್ಟೆ ಗಮನಿಸ್ಕೊಳ್ಳಿ. ನೋಡಿ, ಉಸಿರು ತಗೊಳ್ತೀನಿ. ಓಕೆ, ನೋಡಿ ಇಲ್ಲಿ ಹೊಟ್ಟೆ ಉಪ್ಸಿ ಹೀಗೆ
ಎಷ್ಟಾಗತ್ತೆ ಅಷ್ಟು ಹೊಕ್ಕಳ ಭಾಗ ಸಂಪೂರ್ಣವಾಗಿ ಹಿಗ್ಬೇಕು. ಹೀಗೆ ಉಸಿರು ಬಿಟ್ಟಾಗ ಹೀಗೆ ಬರ್ಬೇಕು. ನಿಮಗೆ ಒಂದ್ 4-5 ಮಾಡೋಷ್ಟ್ರೊಳಗಡೆನೆ ತುಂಬಾ ಹೊಟ್ಟೆ ನೋವಾಗಕ್ ಶುರುವಾಗತ್ತೆ. ಸೊ ಎದೆ ಗುಂದ್ಬೇಡಿ, ನಿಮಗೆ ಎಷ್ಟಾಗತ್ತೆ ಅಷ್ಟು ಪುಷ್ ಮಾಡಿ. ಎವ್ರಿ 10 ಕೌಂಟ್ಸ್ಗೆ ನಾನು ಸ್ಟಾಪ್ ಹೇಳ್ತೀನಿ, ಮತ್ತೆ ರಿಲ್ಯಾಕ್ಸ್ ಮಾಡೋಣ, ಮತ್ತೆ 10 ಕೌಂಟ್ಸ್ ಕೊಡ್ತೀನಿ, ಮತ್ತೆ ರಿಲ್ಯಾಕ್ಸ್ ಮಾಡೋಣ, ಮತ್ತೆ 10 ಕೌಂಟ್ಸ್ ಕೊಡ್ತೀನಿ. ಈ ಸೆಟ್ 10 ಕೌಂಟ್ಸ್ 3 ಸೆಟ್ ನಾವು ಮಾಡ್ತೀವಿ. ಓಕೆ, ಸೊ ನಿಮಗೆ ಗೊತ್ತಾಗ್ಬೇಕು ಅಂದ್ರೆ ಬೇಕಾದ್ರೆ ಜಸ್ಟ್ ಫಾರ್ ಯುವರ್ ಫೀಲ್ ಕೈ ಇಟ್ಕೋಬಹುದು, ಆದ್ರೆ ಪ್ರೆಸ್ ಮಾಡಕ್ ಹೋಗ್ಬೇಡಿ. ಓಕೆ, 1ಗೆ ನೀವು ನಾರ್ಮಲ್ ಆಗಿ ಬ್ರೀತ್ ಇನ್ ಮಾಡ್ತೀರಿ, 2ಗೆ ವೇಗವಾಗಿ ಬ್ರೀತ್ ಔಟ್ ಮಾಡಿ. ಮತ್ತೆ ಅದನ್ನ ಹತ್ರದಿಂದ ವಿಡಿಯೋ ಮಾಡ್ಕೊಳ್ಳಿ. ಸೊ ನಿಮ್ಮ ಸ್ಟಮಕ್ ಮಸಲ್ಸ್ ನನಗೆ ಸ್ಟಡಿ ಮಾಡ್ಲಿಕ್ಕೆ ಸುಲಭ ಆಗತ್ತೆ, ಎಷ್ಟು ಎಕ್ಸ್ಪ್ಯಾಂಡ್ ಆಗ್ತಾ ಇದೆ, ಓಕೆ, ಎಷ್ಟು ಕುಗ್ಗಿಸ್ಲಿಕ್ಕೆ ನಿಮ್ಗೆ ಸಾಧ್ಯ ಆಗ್ತಾ ಇದೆ, ಅಂದ್ರೆ ಅಲ್ಲಿ ನಿಮ್ಮ ಪ್ರಾಣ ಶಕ್ತಿ ಎಷ್ಟಿದೆ ಅನ್ನೋದು ನನ್ಗೆ ಆಗ ಗೊತ್ತಾಗ್ತಾ ಹೋಗುತ್ತೆ. ಓಕೆ, ಯಾರಲ್ಲಿ ಹೊಟ್ಟೆ ಇದೆ ಅವ್ರಿಗೆ ಡೈಜೆಷನ್ ಸ್ವಲ್ಪ ಪವರ್ ಕಡಿಮೆ ಆಗಿರುತ್ತೆ, ಅದು ಇದ್ರಲ್ಲಿ ನಮ್ಗೆ ಗೊತ್ತಾಗ್ಬಿಡತ್ತೆ. ಓಕೆ, ಸೊ ನಾನ್ ಕೈ ಇಟ್ಕೊಳ್ದೆ ಮಾಡ್ತೀನಿ, ನೀವು ಬೇಕಾದ್ರೆ ಕೈ ಇಟ್ಕೊಂಡ್ ಮಾಡಿ ನೋಡಿ. ಉಸಿರು ತಗೊಳ್ಳಿ, ಎಷ್ಟು ಸಾಧ್ಯ ಆಗತ್ತೆ ಉಪ್ಸಿ. 2 ಹೇಳಿದಾಗ ಒಳಗ್ ತಗೊಳ್ಳಿ, ಬ್ರೀತ್ ಇನ್ ಮಾಡಿ, ಬ್ರೀತ್ ಔಟ್ ಮಾಡಿ, ಬ್ರೀತ್ ಇನ್ ಮಾಡಿ, ಬ್ರೀತ್ ಔಟ್ ಮಾಡಿ, ಬ್ರೀತ್ ಇನ್, ಬ್ರೀತ್ ಔಟ್. ಈಗ ಎಲ್ರಿಗೂ ಅರ್ಥ ಆಗಿದೆ. ಒಂದ್ಸಲ ರಿಲ್ಯಾಕ್ಸ್ ಮಾಡ್ಕೊಳ್ಳಿ, ಕೌಂಟ್ ಪ್ರಕಾರ ಮಾಡಿಸ್ತೀನಿ. ಈಗ ನಾನ್ ಮಾಡಲ್ಲ, ನೀವೆಲ್ಲರೂ ಮಾಡ್ತೀರಿ. ಉಸಿರು ತಗೊಳ್ಳಿ, ಬ್ರೀತ್ ಔಟ್ ಮೌತ್ ಇಂದ ಮಾಡಿ. ಈಗ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್. 1, ಹೊಟ್ಟೆ ಉಪ್ಸಿ. 2, 3, 4, 5, 6, 7, 8. ಹೊಟ್ಟೆ ಯಾರ್ದು ಮೂವ್ ಆಗ್ತಾ ಇಲ್ಲ. 9, 10, ಏನು ಡಿಫ್ರೆನ್ಸ್ ಗೊತ್ತಾಗ್ತಾ ಇಲ್ಲ. 11, 12, 13, 14, 15, 16, 17, 18, 19, 20. ವೆರಿ ಗುಡ್. ಹೊಟ್ಟೆ ಮಸಾಜ್ ಮಾಡ್ಕೊಳ್ಳಿ ಒಂದ್ಸಲ. ಹೊಟ್ಟೆ ಮಸಾಜ್ ಮಾಡಿ. ಸ್ವಲ್ಪ ನೋವ್ತಾ ಇರುತ್ತಲ್ಲ, ಬೆರಳಲ್ಲಿ ಚುಚ್ಚಬಾರ್ದು, ಹಸ್ತದಲ್ಲಿ ಪ್ರೀತಿಯಿಂದ ಮಸಾಜ್ ಮಾಡ್ಕೋಬೇಕು. ಅದ್ರಲ್ಲೂ ಕೆಳಭಾಗದಿಂದ ಅಂದ್ರೆ ನಿಮ್ಮ ಎಡಭಾಗದಿಂದ ಮೇಲ್ಭಾಗಕ್ಕೆ ಸರ್ಕಲ್ ರೀತಿಯಲ್ಲಿ ಮಾಡ್ಕೋಬೇಕು. ಉಸಿರು ತಗೊಳ್ಳಿ, ಉಸಿರು ಬಿಡಿ. ಲಾಸ್ಟ್ 1 ರೌಂಡ್ ಮಾಡ್ಬಿಡೋಣ. ನಿಮ್ಗೆ ಎಷ್ಟು ಸ್ಪೀಡ್ ಕೊಡಕ್ಕಾಗತ್ತೆ ಅಷ್ಟು ಸ್ಪೀಡು, ಎಷ್ಟು ಪ್ರೆಷರ್ ಕೊಡಕ್ಕಾಗತ್ತೆ ಅಷ್ಟು ಪ್ರೆಷರ್, ಎಷ್ಟು ಪವರ್ ಕೊಡಕ್ಕಾಗತ್ತೆ ಅಷ್ಟು ಪವರ್. ಕೈ ಕೆಳಗಡೆ ಇಳಿಸ್ಕೊಳ್ಳಿ. ಸ್ಟಾರ್ಟ್ ಮಾಡಿ. ಸ್ಟಾರ್ಟ್. 1, 2, 3, 4, 5, 6, 7, 8, 9, 12, 13, 14, 15, 16, 17, 18, 19, 20. ಸೂಪರ್. ಮಸಾಜ್ ಮಾಡ್ಕೊಂಬಿಡಿ. ದೀರ್ಘವಾಗಿ ಶ್ವಾಸ ತಗೊಳ್ಳಿ, ಶ್ವಾಸವನ್ನ ಬಿಡಿ. ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್. ಓಕೆ, ಈಗ ಕೈಯನ್ನ ದೇಹದ ಅಕ್ಕಪಕ್ಕ ಇಟ್ಕೊಳ್ಳಿ, ಕಾಲನ್ನ ಸಡಿಲ ಮಾಡಿ, ಶೋಲ್ಡರ್ ಅನ್ನ ಸಡಿಲ ಮಾಡಿ, ಹಸ್ತ ಆಕಾಶದ ಕಡೆಗಿರ್ಲಿ. ನಿಮ್ಮ ಮನಸ್ಸನ್ನ ನಿಮ್ಮ ಹೊಟ್ಟೆಯ ಭಾಗ, ಸೆಂಟರ್ ಆಫ್ ದಿ ನೇವಲ್ ಅಲ್ಲಿ ಫೋಕಸ್ ಮಾಡಿ. ಸಾಧಾರಣ ಉಸಿರಾಟವನ್ನೇ ಮಾಡ್ತಾ ಹೋಗಿ. ಶ್ವಾಸ ಒಳಗೆ, ಶ್ವಾಸ ಹೊರಗೆ, ಶ್ವಾಸ ಒಳಗೆ, ಶ್ವಾಸ ಹೊರಗೆ, ಶ್ವಾಸ ಒಳಗೆ, ಶ್ವಾಸ ಹೊರಗೆ, ಶ್ವಾಸ ಒಳಗೆ, ಶ್ವಾಸ ಹೊರಗೆ, ಶ್ವಾಸ ಒಳಗೆ, ಶ್ವಾಸ ಹೊರಗೆ.
ಶ್ವಾಸ ಒಳಗೆ, ಶ್ವಾಸ ಹೊರಗೆ. ಈಗ ಹೊಟ್ಟೆ ಮೂಮೆಂಟ್ ಅನ್ನ ಸ್ಟಾಪ್ ಮಾಡಿ ಸಾಧಾರಣ ಉಸಿರಾಟ, ನನ್ನ ಯಾವುದೇ ಇನ್ಸ್ಟ್ರಕ್ಷನ್ಸ್ ಇಲ್ಲದೆ ಸಾಧಾರಣ ಉಸಿರಾಟವನ್ನ ಗಮನಿಸ್ಕೊಳ್ಳಿ. ಯಾವುದು ಎಕ್ಸ್ಪೆಕ್ಟೇಷನ್ ಬೇಡ, ಏನು ಅಫಿರ್ಮೇಶನ್ಸ್ ಕೊಡಕ್ ಹೋಗ್ಬೇಡಿ. ನನ್ನ ದೇಹ ದಣಿದಿತ್ತು, ಈಗ ವಿಶ್ರಾಂತಿ ಪಡಿತಾ ಇದೆ ಅಂತನೋ, ಅಥವಾ ನನ್ನ ಶ್ವಾಸ ನಾನು ಹೇಗ್ ಮಾಡ್ತಾ ಇದ್ದೀನಿ ಅಂತನೋ ಏನು ಗಮನಿಸ್ಕೊಳಕ್ ಹೋಗ್ಬೇಡಿ. ಸುಮ್ಮನೆ ಇದ್ಬಿಡಿ, ಸೈಲೆಂಟ್ ಆಗಿ. ನಿಮ್ ದೇಹ ಹೇಳ್ತಾ ಇರುತ್ತೆ ಒಂದೊಂದ್ಸಲ, ದೀರ್ಘವಾಗಿ ಉಸಿರು ತಗೋ, ಉಸಿರನ್ನ ಆಚೆ ಹಾಕು ಅಂತ. ಸೊ ಆ ರೀತಿ ಮಾಡಿ ಉಸಿರನ್ನ ಆಚೆ ಹಾಕುವಾಗ ಒಳಗಡೆ ಫಾರ್ಮ್ ಆದಂತಹ ಎಲ್ಲ ಬಿಸಿ ಗಾಳಿ ಆಚೆ ಹೊರಟು ಬರುತ್ತೆ. ಮತ್ತೊಮ್ಮೆ ಆಳವಾದ ಶ್ವಾಸ. ಬ್ರೀತ್ ಔಟ್ ಫ್ರಮ್ ದ ಮೌತ್. ಈಗ ಲಾಸ್ಟ್ ಮೊಮೆಂಟ್ ಅಲ್ಲಿ ಏನ್ ಶ್ವಾಸ ಮಾಡ್ತಿದ್ವಿ ಅದನ್ನ ಪ್ರತಿದಿನ ಎಲ್ಲರೂ ಮಿನಿಮಮ್ 21 to 48 ಟೈಮ್ಸ್ ಒನ್ ಸೆಟ್. ಓಕೆ, ಒಂದು ಸೆಟ್ಗೆ ಮಿನಿಮಮ್ 21, ಮ್ಯಾಕ್ಸಿಮಮ್ 48, ಈ ತರ 3 ಸೆಟ್ ಮಾಡಿ ವಿತಿನ್ 2-3 ಡೇಸ್ ಅಲ್ಲಿ ನಿಮಗೆ 1-2 ಇಂಚು, ಯಾರಿಗೆಲ್ಲ ಹೊಟ್ಟೆಯ ಬೊಜ್ಜಿದೆ ನಿಜವಾಗ್ಲೂ ಕರಗತ್ತೆ. ಬೇಕಾದ್ರೆ ನೀವು ಟೆಸ್ಟ್ ಮಾಡಿ. ಡೆಡಿಕೇಶನ್ ಇರ್ಬೇಕಷ್ಟೇ, ನಿಮ್ಗೆ ಆಸಕ್ತಿ ಇದ್ದು ಅಥವಾ ಅನ್ವೇಷಣಾ ಮೈಂಡ್ ಇರ್ಬೇಕು. ಹೀಗೆ ಹೇಳಿದ್ದಾರೆ, ನಿಜವಾಗ್ಲೂ ಹಿಂಗಾಗತ್ತಾ ನೋಡೋಣ, ಚೆಕ್ ಮಾಡೋಣ. ಇನ್ನು ಲೀನ್ ಹೊಟ್ಟೆ ಇರುತ್ತೆ, ತೆಳುವಾದ ಹೊಟ್ಟೆ ಇರುತ್ತೆ. ತೆಳುವಾದ ಹೊಟ್ಟೆಯನ್ನ ಏನ್ ಮಾಡತ್ತೆ, ಅದು ಗಟ್ಟಿ ಮಾಡ್ಕೊಳ್ತಾ ಶಕ್ತಿಯನ್ನ ತುಂಬ್ತಾ ಬರುತ್ತೆ. ಈಗ ಎಲ್ಲರೂ ಕಣ್ಣನ್ನ ಬಿಡದೆ ಕೈಯನ್ನ ಮೇಲ್ಭಾಗಕ್ಕೆ ಸ್ಟ್ರೆಚ್ ಮಾಡಿ, ಕಾಲನ್ನ ಜೋಡಿಸಿ ಇಡೀ ಶರೀರವನ್ನ ಸ್ಟ್ರೆಚ್ ಮಾಡಿ. ಎಷ್ಟು ಸಾಧ್ಯ ಆಗತ್ತೆ ಅಷ್ಟು ಸ್ಟ್ರೆಚ್ ಮಾಡಿ. ಎಲ್ಲ ಭಾಗಗಳು ತುಂಡಾಗ್ತಾ ಇದಾವೆ, ಕಟ್ ಆಗ್ತಾ ಇದಾವೆ ಅನ್ನೋ ಫೀಲ್ ಬರ್ಬೇಕು. ಮತ್ತೆ ಇನ್ನೊಂದ್ಸಲ ಉಸಿರು ತಗೊಳ್ಳಿ, ಉಸಿರು ಬಿಗಿದ ಎಳಿರಿ ಮೇಲೆ. ನಿಧಾನವಾಗಿ ಶರೀರವನ್ನ ಸಡ್ಲ ಮಾಡಿ ಬಲಭಾಗಕ್ಕೆ ಟರ್ನ್ ಆಗಿ, ಬಲಭಾಗದಿಂದ ಎದ್ದು ಆರಾಮವಾಗಿ ಬಲಭಾಗದಿಂದನೇ ಟರ್ನ್ ಆಗಿ ನಿಮ್ಮ ಮುಖದ ಕಡೆ ಆರಾಮಾಗಿ ಕೂತ್ಕೊಳ್ಳಿ. ಕಣ್ಣನ್ನ ಬಿಡಕ್ ಹೋಗ್ಬೇಡಿ. ಸರ್ ಬರ್ತಾ ಇದೀವಿ ಸರ್. ನಮಸ್ತೆ ಸರ್. ಎಸ್ ಸರ್, ಬಂದಿದೆ ವೆಹಿಕಲ್, ಬರ್ತಾ ಇದ್ದೀನಿ ಸರ್. ಆಯ್ತು. ಟೇಕ್ ಅ ಡೀಪ್ ಬ್ರೆತ್. Breathe out from the mouth. Take a deep breath. Breathe out from the mouth. ನೋಡಿ, ಇವಾಗ ನಿಮ್ಮ ಮೂಗು ತುಂಬಾ ಕ್ಲಿಯರ್ ಅನ್ಸುತ್ತೆ, ಎದೆ ಸ್ವಲ್ಪ ಹಾಗೆ ಅನ್ಸುತ್ತೆ, ಹೊಟ್ಟೆ ಸ್ವಲ್ಪ ಸಡಲ ಹಗುರ ಅನ್ಸುತ್ತೆ. ಮನ್ಸನ್ ಕೇಂದ್ರೀಕರಿಸಿ ಪಾಸಿಟಿವ್ ಮೈಂಡ್ ಇಂದ ನಾವು ಗಮನಿಸ್ಕೋಬೇಕು. ಓಕೆ, 2 ಹಸ್ತಗಳನ್ನ ಜೋಡಿಸಿ ಓಂಕಾರದ ಉಪಾಸನೆಯನ್ನ ಮಾಡೋಣ. ನೋಡಿ, ಹಸ್ತಗಳನ್ನ ಒಂದಕ್ಕೊಂದು ನೀವ್ ಹಿಂಗ್ ಟಚ್ ಮಾಡಿ ನೋಡಿ, ನಿಮ್ಗೆ ಎಷ್ಟು ಸಾಫ್ಟ್ ಅನ್ಸುತ್ತೆ, ಬಿಸಿ ಅನ್ಸುತ್ತೆ, ತುಂಬಾ ಹೆಲ್ದಿ ಅನ್ಸುತ್ತೆ. ಅನ್ನಿಸ್ತಾ ಇದೆಯಾ? ಫೀಲ್ ಆಗ್ತಾ ಇದೆಯಾ? ಓಕೆ, ದೇಹ ನೇರ ಓಂಕಾರ. ಬ್ರೀತ್ ಇನ್. ಓ
ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿದ್ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ರಬ್ ಯೋರ್ ಪಾಮ್. ಎರಡು ಹಸ್ತಗಳ ಉಜ್ಜಿ ಕಣ್ಣುಗಳ ಮೇಲೆ ಇಡಿ, ಮುಖದ ಮೇಲೆ ಇಡಿ, ಕರಗಳನ್ನ ಕೆಳಗಿಳಿಸಿ ಕರದರ್ಶನವನ್ನ ಮಾಡಿ. ಇಡೀ ನಮ್ಮ ಕೈ ಈಗ ಶುದ್ಧವಾಗಿದೆ, ಪ್ರಾಣ ಶಕ್ತಿಯಿಂದ ತುಂಬಿದೆ. ಮುಂದೆ ಬಾಗಿ ಧನ್ಯೋಸ್ಮಿ ಅಂತ ಹೇಳ್ಕೊಳ್ಳಿ. ಹಾಗೆ ಎರಡೂ ಕೈಗಳನ್ನ ಹಿಂದೆ ಕಟ್ಟಿ ಮುಂದೆ ಬಾಗಿ ಹಣೆಯನ್ನ ಭೂಮಿ ತಾಯಿಗೆ ಸ್ಪರ್ಶ ಮಾಡಿ. ಎಲ್ಲಾ ಅಯಸ್ಕಾಂತೀಯ ಗುಣಗಳು, ಪಾಸಿಟಿವ್ ಸಕಾರಾತ್ಮಕ ಶಕ್ತಿ ನಿಮ್ಗೆ ಒಳಹರಿಲಿ. ಭೂಮಿ ತಾಯಿಯ ಆಶೀರ್ವಾದ ನಿಮ್ಗೆ ಇದೆ, ತಂದೆ ತಾಯಿಗಳ ಆಶೀರ್ವಾದ ಇದೆ, ಗುರು ಹಿರಿಯರ ಆಶೀರ್ವಾದ ಇದೆ, ಇಲಾಖೆಯ ಬ್ಲೆಸ್ಸಿಂಗ್ಸ್ ಇದೆ ಎಲ್ಲರಿಗೂ. ಓಕೆ, ಇಡೀ ಪ್ರಕೃತಿ ಮಾತೆಗೆ ಧನ್ಯವಾದವನ್ನ ಹೇಳ್ತಾ ಮೇಲ್ ಬನ್ನಿ, ಹಸ್ತಗಳನ್ನ ಉಜ್ಜಿ. ಈಗ ನಿಮ್ಮ ಕೈಯಲ್ಲಿ ಬಹಳ ಸಕಾರಾತ್ಮಕ ಶಕ್ತಿಯೇ ಇರೋದು, ಬೇರೆ ಏನೂ ಇಲ್ಲ. ಅದನ್ನ ನಿಮ್ಮ ಕಣ್ಣುಗಳಿಗೆ ಕರೆಸಿ, ಎನರ್ಜೈಸ್ ಯುವರ್ ಐಸ್. ಹಾಗೆ ನಿಮ್ಮ ಮುಖ, ತಲೆ, ಎಲ್ಲ ಅಂಗಾಂಗಗಳು, ಎಲ್ಲ ನಿಮ್ಮ ಖಾಸಗಿ ಅಂಗಾಂಗಗಳಿಗೆ ಸ್ಪರ್ಶವನ್ನ ನೀಡೋದ್ರ ಮುಖಾಂತರ ಸಕಾರಾತ್ಮಕ ಶಕ್ತಿಯನ್ನ ನೀವು ಹರಿಸಿ. ಎರಡು ಕೈಗಳನ್ನ ಮಂಡಿ ಮೇಲಿಟ್ಟು ಕತ್ತನ್ನ ಬಾಗಿಸಿ ನಿಧಾನವಾಗಿ ತಲೆಯನ್ನ ಎತ್ತಿ ಕಣ್ಣನ್ನ ಬಿಟ್ಟು ಗುರುದರ್ಶನ ಮಾಡುವ ಮುಖಾಂತರ ನಿಮ್ಮ ಸಂಜೆಯನ್ನ ಶುಭವಾಗಿ ಆರಂಭಿಸಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಶುಭಂ. ಧನ್ಯೋಸ್ಮಿ. ಸರ್ವೇ ಜನ ಸುಖಿನೋ. ಈಗ್ಲೂ ನೋಡಿ, ಹಸ್ತವನ್ನ ಜೋಡಿಸಿದ್ರೆ ಹಸ್ತದಲ್ಲಿ ಎಂತಹ ಒಂದು ಶಕ್ತಿ ಹರಿದಾಡ್ತಾ ಇರೋವಂಥದ್ದು ಫೀಲ್ ಆಗತ್ತೆ. ಗಮನಿಸ್ಕೊಂಡು ನೋಡಿ. ಥ್ಯಾಂಕ್ ಯು. ರಿಲ್ಯಾಕ್ಸ್ ಆಗಿದ್ದೀರಾ ಎಲ್ರು? ರೆಸ್ಪಾಂಡ್ ಮಾಡಲ್ಲ, ಕ್ವಿಕ್ ಅಂತ ಅಂತೀರೋ. ಬಾಯ್. ನಮಸ್ತೆ. ಥ್ಯಾಂಕ್ ಯು. ಮೈ ಸಲ್ಯೂಟ್ ಎವ್ರಿವನ್. ರೈಟ್, ಮೀಟಿಂಗ್ ಎಂಡ್ ಮಾಡ್ಲಾ? ಥ್ಯಾಂಕ್ಸ್ ಮಾ.